ಹಲೋ ಎವ್ರಿವನ್, ನಾನು ಸುಜಾತ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಬನಾನಾ ಮಿಲ್ಕ್ ಶೇಕ್ ರೆಸಿಪಿನ ಶೇರ್ ಮಾಡ್ಕೊತಿದ್ದೀನಿ. ನೋಡಿ, ಇಲ್ಲಿ ಬನಾನಾ ಮಿಲ್ಕ್ ಶೇಕ್ ಮಾಡೋಕ್ಕೆ ಒಂದು 7ರಿಂದ 8 ಪುಟ್ಟ ಬಾಳೆಹಣ್ಣು ಯೂಸ್ ಮಾಡ್ತಿದ್ದೀನಿ. ಮತ್ತು ಇದ್ರ ಜೊತೆ ಒಂದು 15ರಿಂದ 20 ಬಾದಾಮಿನ ಬಿಸಿ ನೀರಲ್ಲಿ ನೆನೆಸಿಡ್ತಿದ್ದೀನಿ. ಅರ್ಧ ಗಂಟೆ ನೆನೆಸೋಣ ಇದನ್ನು. ಮತ್ತು ಇದ್ರ ಜೊತೆ ಡೇಟ್ಸ್ ತೊಗೊಂಡಿದ್ದೀನಿ. ನಾನು ಡೇಟ್ಸು ಸ್ವೀಟ್ನೆಸ್ಗೆ ಡೇಟ್ಸ್ ಯೂಸ್ ಮಾಡ್ತಿದ್ದೀನಿ, ಸಕ್ಕರೆ ಯೂಸ್ ಮಾಡ್ತಿಲ್ಲ. ಸೊ ಹಾಗಾಗಿ ಒಂದು 7ರಿಂದ 8 ಡೇಟ್ಸ್ ಕೂಡ ತೊಗೊಂಡಿದ್ದೀನಿ. ಇದನ್ನು ಕೂಡ ಸಿಪ್ಪೆ ಅಂದರೆ ಬೀಜ ತೆಗೆದ್ಬಿಟ್ಟು ರೆಡಿ ಮಾಡಿ ಇಟ್ಕೊಳ್ಳೋಣ. ಮತ್ತು ಡೇಟ್ಸ್ ರೆಡಿ ಮಾಡ್ಕೊಂಡಿದ್ದಾಯಿತು. ನೋಡಿ, ಇದ್ರ ಜೊತೆಗೆ ನಾನು ಒಂದು 8ರಿಂದ 10 ಗೋಡಂಬಿ ತೊಗೊಂಡಿದ್ದೀನಿ. ಮತ್ತು ಬಾದಾಮಿನಷ್ಟೇ ಬಿಸಿನೀರಲ್ಲಿ ನೆನೆಸಿಟ್ಟಿದ್ನಲ್ಲ, ಸೊ ಸಿಪ್ಪೆ ತೆಗೆದು ಇಟ್ಟಿದ್ದೀನಿ. ಈಗ ಅದನ್ನು ಡೇಟ್ಸು ಇದೆ. ಈಗ ಎಲ್ಲದನ್ನೂ ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕೊಳ್ಳೋಣ. ಅಂದರೆ ಬಾದಾಮಿ, ಕ್ಯಾಶ್ಯೂ ಮತ್ತು ಡೇಟ್ಸು ಮೂರನ್ನು ಹಾಕಿದ್ದೀನಿ. ಇದ್ರ ಜೊತೆಗೆ ಬಾಳೆಹಣ್ಣು ಅಷ್ಟೇ. ಬಾಳೆಹಣ್ಣು ಅದು ಸಿಪ್ಪೆ ತೆಗೆದಿಟ್ಟಿದ್ದೀನಿ. ಇದನ್ನು 2 ಪೀಸ್ ಮಾಡಿಬಿಟ್ಟು ಮಿಕ್ಸಿಗೆ ಸೇರಿಸ್ಕೊತಿದ್ದೀನಿ. ಈಗ ಇದಕ್ಕೆ ನಾನು ಒಂದು ಅರ್ಧ ಲೀಟ್ರ್ ಹಾಲು ಹಾಕ್ಕೊಂಡು, ಮತ್ತು ನಾನಿಲ್ಲಿ ತಣ್ಣಗಿರೋ ಹಾಲನ್ನ ಯೂಸ್ ಮಾಡ್ತೀನಿ. ಅಂದರೆ ಫ್ರಿಜ್ಜಲ್ಲಿಂದ ತೆಗೆದುಬಿಟ್ಟು ಯೂಸ್ ಮಾಡ್ತಿರೋ ಹಾಲಿದು. ಸೊ ತಣ್ಣಗಿರೋ ಹಾಲು ಯೂಸ್ ಮಾಡೋದ್ರಿಂದ ಅಂದರೆ ಕೋಲ್ಡ್ ಆಗಿರುತ್ತೆ ಮಿಲ್ಕ್ ಶೇಕು, ಹಾಗಾಗಿ ತಣ್ಣಗಿರೋ ಹಾಲನ್ನ ಯೂಸ್ ಮಾಡ್ತೀನಿ. ಈಗ ಇದನ್ನೆಲ್ಲ ಸ್ಮೂತ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಈಗ ಇದ್ರ ಜೊತೆಗೆ 1-2 ಬಾದಾಮಿ ಮತ್ತು 1-2 ಪಿಸ್ತಾ ತೊಗೊಂಡಿದ್ದೀನಿ, ಅಂದರೆ 5 to 6. ಇದನ್ನು ಸ್ವಲ್ಪ ತೆಳ್ಳಗೆ ಚಾಪ್ ಮಾಡ್ಕೊತಿದ್ದೀನಿ, ಅಂದರೆ ಸಣ್ಣಗೆ. ಇದನ್ನು ಅದರ ಮೇಲ್ಗಡೆ ಗಾರ್ನಿಷ್ ಮಾಡೋಕ್ಕೆ ಅಂತ ನಾನು ಚಾಪ್ ಮಾಡ್ಕೊತಿರೋದು. ಇದು ಆಪ್ಷನ್ನು, ನಿಮಗೆ ಬೇಕಾದರೆ ಮಾಡ್ಕೊಳ್ಳಿ, ಇಲ್ಲದಿದ್ದರೆ ಇಟ್ಸ್ ಓಕೆ, ಹಾಗೇ ಸರ್ವ್ ಮಾಡಿ. ನೋಡಿ, ಈಗ ಸರ್ವ್ ಮಾಡೋಕ್ಕೆ ಮುಂಚೆ ನಾನು 1-2-3 ಐಸ್ ಕ್ಯೂಬ್ಸ್ ಹಾಕ್ಕೊಂಡೆ, ಅಂದರೆ ಇನ್ನೂ ಸ್ವಲ್ಪ ಕೋಲ್ಡ್ನೆಸ್ಗೋಸ್ಕರ. ಮತ್ತು ಇದಕ್ಕೆ ನೋಡಿ ರುಬ್ಬಿದ್ನಲ್ಲ ಮಿಲ್ಕ್ ಶೇಕು, ಅದನ್ನು ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ. ನಿಮಗೆ ಥಿಕ್ನೆಸ್ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ. ಅಂದರೆ ಇನ್ನೂ ಸ್ವಲ್ಪ ತೆಳ್ಳಗೆ ಬೇಕಂದ್ರೆ ಬೇಕಾದ್ರೆ ಇನ್ನೂ ಸ್ವಲ್ಪ ಹಾಲು ಆ್ಯಡ್ ಮಾಡ್ಕೊಳ್ಳಿ, ಇನ್ನೂ ತಿಕ್ ಬೇಕಂದ್ರೆ ಹಾಲು ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಮಾಡ್ಕೊಳ್ಳಿ. ಬಟ್ ಈ ಕನ್ಸಿಸ್ಟೆನ್ಸಿ ಚೆನ್ನಾಗಿರುತ್ತೆ ಮಿಲ್ಕ್ ಶೇಕು. ನೋಡಿ, ಈಗ ಇದನ್ನು ಗ್ಲಾಸಿಗೆ ಹಾಕಿಬಿಟ್ಟು ಇದ್ರ ಜೊತೆಗೆ ನಾನು ಹೆಚ್ಚಿಟ್ಟಿದ್ನಲ್ಲ ಡ್ರೈ ಫ್ರೂಟ್ಸು, ಆಲ್ಮಂಡ್ಸ್ ಮತ್ತು ಪಿಸ್ತಾ, ಅದನ್ನು ಕೂಡ ಮೇಲ್ಗಡೆ ಹಾಕಿಬಿಟ್ಟು ಹಂಗೆ ಗಾರ್ನಿಷ್ ಮಾಡ್ತಿದ್ದೀನಿ. ಜಸ್ಟ್ ಮೇಲ್ಗಡೆ ಮಾತ್ರ ಹಾಕ್ತಿದ್ದೀನಿ, ಮಿಕ್ಸ್ ಮಾಡ್ತಿಲ್ಲ. ಮತ್ತು ಇದ್ರ ಜೊತೆಗೆ ನಾನು 1 ಸ್ಪೂನಷ್ಟು ಹನಿ ಕೂಡ ಯೂಸ್ ಮಾಡ್ತಿದ್ದೀನಿ. ಹನಿನೂ ಅಷ್ಟೇ ಮೇಲ್ಗಡೆ ಮಾತ್ರ ಗಾರ್ನಿಷಿಂಗ್ ಮಾತ್ರ ಯೂಸ್ ಮಾಡ್ತಿದ್ದೀನಿ. ಇದು ಆಪ್ಷನಲ್, ನಿಮಗೆ ಬೇಕಂದರೆ ಹಾಕ್ಕೊಡಿ, ಬೇಡ ಅಂದರೆ ಬಿಡಿ. ಯಾಕೆಂದರೆ ಸ್ವೀಟ್ನೆಸ್ಸಿಗೆ ನಾವು ಆಲ್ರೆಡಿ ಡೇಟ್ಸ್ ಯೂಸ್ ಮಾಡಿದ್ದೀನಿ. ಸೊ ಡೇಟ್ಸ್ ಜೊತೆ ಒಂದು ಅರ್ಧ ಸ್ಪೂನು ಹನಿ ಕೂಡ ಹಾಕ್ಕೊತಿದ್ದೀನಿ. ಅಂದರೆ ಹೆಲ್ತ್ ವೈಸು ತುಂಬ ಒಳ್ಳೆಯದಿದು. ಸೊ ಹಾಗಾಗಿ ಇದನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ನೀವು ಈ ರೆಸಿಪಿನ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಈ ಸಮ್ಮರ್ಗಂತೂ ಮಾಡಿಸಿದ ರೆಸಿಪಿಗಳಿದು. ಹೋಪ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಬಾಯ್.